ಹಾಯ್ ಹೆಲೋ ಗೈಸ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ನವ್ಯ ವೀರೇಶ್. ನಮ್ಮ ಅಜ್ಜವರು ಎದ್ದೇಳಷ್ಟರಲ್ಲಿ ಎಲ್ಲ ಕಸ ಗುಡಿಸಿದ್ರು. ನಾನು ಎದ್ದ ಮೇಲೆ ನಾನು ರಂಗೋಲಿಯನ್ನು ಹಾಕಿದೆ. ಆ್ಯಂಡ್ ರಂಗೋಲಿ ಏನಾದರೂ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ. ಬೆಳಗ್ಗೆ ಬೇಗ ಫ್ರೆಶ್ ಅಪ್ ಆಗಿ ನಾನು ಟಿಫನ್ಗೆ ರೆಡಿ ಮಾಡ್ಕೊಳಕತ್ತೀನಿ. ಸೊ ನಮ್ಮ ಮನೆಯವರು ಬೆಳಗ್ಗೆ ರೊಟ್ಟಿ ಪಲ್ಯ ಅಂತೂ ಉಣ್ಣಲ್ಲ. ಸೊ ಹಾಗಾಗಿ ನಾನು ಬೆಳಗ್ಗೆ ನಮ್ಮ ಅಜ್ಜ ಅವ್ರಿಗೆ ರೊಟ್ಟಿ ಪಲ್ಯ ಮಾಡಿಬಿಟ್ಟು ನಾನು ಅವರಿಗೆ ಟಿಫನಿಗೆ ರೆಡಿ ಮಾಡ್ತೀನಿ. ಹಿಡಿದವಳು ಕೈ ಬಿಡದವಳು ಮಾಡಿದ ಅಡಿಗೆಯ ಚಂದ, ನಾಗರ ಕುಚ್ಚಿನ ನಿಡುಜಡೆಯವಳು ಈಕೆ ಬಂದುದು ಎಲ್ಲಿಂದ, ಹೆಂಡತಿಯೊಬ್ಬಳು ಕಬ್ಬಿಗನೂರಿಗೆ ದಾರಿಗಳಿದ್ದರೆ ಕನಸೇ ಇರಬೇಕು, ಅಲ್ಲಿಯ ದೊರೆತನ ಸಿಗುವಂತಿದ್ದರೆ ನನಗೆ ಸಿಗಬೇಕು. ತಾರೆಯ ಬೆಳಕಿನ ತುಂಬಿದ ಸಭೆಯಲ್ಲಿ ಸುಂದರಿ ಮೆರೆದಾಳು, ನನ್ನೊಡನವಳು ಸಿಂಹಾಸನದಲ್ಲಿ ಮೆಲ್ಲನೆ ನಕ್ಕಾಳು, ಹೆಂಡತಿಯೊಬ್ಬಳು. ಹೆಂಗೈತಿ ಮಸ್ತ್ ಉಣ್ಣಗಳೇ ಇತ್ತೀಚೆಗೆ ನನ್ನ ಅಡಿಗೆ ಮಸ್ತ್ ಮಾಡಾಕತ್ತ ಹೌದಂತ. ಮೊನ್ನೆ ಫ್ರೆಂಡ್ ಊಟ ಮಾಡೋಣ. ಇದು ಎಲ್ಲ ತರಕಾರಿ ಹಾಕಿ ಬಾಳ ಮಾಡಿದ್ದಾರೆ, ಮಸ್ತಾಗಿದೆ. ನಮ್ದು ಸುಮಾರು 1.5 ವರ್ಷ ಆಯ್ತು ಮದುವೆ ಆಗಿ. ರೇಷನ್ ಕಾರ್ಡಲ್ಲಿ ನಂದು ನೇಮ್ ಆ್ಯಡ್ ಮಾಡಿರಲಿಲ್ಲ. ಸೊ ಇವತ್ತು ನೇಮ್ ಆ್ಯಡ್ ಮಾಡಿಸ್ಬೇಕು ಅಂತ ಹೊಂಟೀವಿ, ಯಾಕಂದ್ರೆ ಅದನ್ನು ತಿದ್ದುಪಡಿ ಮಾಡಿಸೋದು ಅಪ್ಲಿಕೇಶನ್ ಬಿಟ್ಟಾರಂತ. ಸೊ ಕಚಾಪುರಕ್ಕೆ ಹೊಂಟೀವಿ, ಬರ್ರಿ. ಇದು ಕಚಾಪುರಲ್ಲಿ ಗ್ರಾಮ ಓನ್ ಅನ್ನುವಂಥ ಆಫೀಸು. ಸೊ ಇದು ಬಂದುಬಿಟ್ಟು ಗೌರ್ಮೆಂಟಿಂದ. ಸೊ ಇಲ್ಲಿ ನನಗೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಸೊ ಅವ್ರಿಗೆ ಗೊತ್ತಾಗಿಲ್ಲ ನಾವು ವಿಡಿಯೋ ಮಾಡೋದು. ಕೊನೆಗೆ ಅವ್ರು ಹೇಳಿದ್ದು ಸೊ ಇಲ್ಲಿ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲರಿ, ಯಾಕಂದರೆ ಇದು ಗೌರ್ಮೆಂಟಿಂದು ಅಂತ ಹೇಳಿದಾಗ ಗೊತ್ತಾಯಿತು. ಇಲ್ಲಿ ಪ್ರತಿಯೊಂದು ರೇಷನ್ ಕಾರ್ಡ್ ಏನೇ ತಿದ್ದುಪಡಿ ಮಾಡಿಸಿದ್ರು ಇವ್ರು ಕೂಡ ಮಾಡಿಕೊಡ್ತಾರೆ. ಸೊ ನಮಗೆ ಇಲ್ಲಿ ಏನಾಗಬೇಕಿತ್ತು ಅಂದರೆ ಇಬ್ಬರ ಹೆಸರು ತೆಗಿಸ್ಬೇಕಿತ್ತು, ನಂದು ನೇಮ್ ಆ್ಯಡ್ ಮಾಡಬೇಕಿತ್ತು. ಸೊ ನನಗೆ ಇಲ್ಲಿ ಏನು ಒಂದು ತಿಳಿತಪ್ಪ ಅಂತಂದರೆ, ಇಲ್ಲಿ ನಾನು ನೋಡ್ತಿರ್ಬೋದು ನೀವು, ನನಗೆ ಇಷ್ಟ ಆಗಿದ್ದು. ಸೊ ಆಮೇಲೆ ಕೊಡ್ತೀನಿ, ಸ್ವಲ್ಪ ಹೊತ್ತು ನೋಡ್ಕೊಡ್ತೀನಿ, ನಾಳೆ ಕೊಡ್ತೀನಿ, ಬೆಳಿಗ್ಗೆ ಕೊಡ್ತೀನಿ, ನನ್ನ ಪರಿಚಯ ಇಲ್ವಾ, ನಾ ಎಲ್ಲಿ ಓಡೋಗ್ತೀನ, ಇಂತಹ ಶಬ್ದಗಳನ್ನ ಉಪಯೋಗಿಸ್ಬೇಡಿ. ಇದನ್ನು ಕೇಳಿ ಬೇಸರ ಆಗೈತಿ, ಯಾಕಂತಂದ್ರೆ ನನಗೆ ಇದೊಂದು ಸ್ವಲ್ಪ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಈ ವಿಡಿಯೋನ ಕ್ಲಿಪ್ ಮಾಡಿಕೊಂಡೆ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.